ಮತ್ತೊಮ್ಮೆ ಸಂಪುಟ ಸರ್ಜರಿಗೆ ಹೈಕಮಾಂಡ್ ಒಪ್ಪತ್ತ. ಹಾಗಾದ್ರೆ ಸಂಪುಟ ಬದಲಾವಣೆ ಆದ್ರೆ ಯಾರ್ಯಾರಿಗೆ ಕೋಕ್ ಸಾಧ್ಯತೆ ಇರುತ್ತೆ ಅನ್ನುವಂಥ ಕುತೂಹಲ ಈಗ. ಸಚಿವ ಸ್ಥಾನ ಕೊಟ್ಟು ಕಿತ್ತುಕೊಳ್ಳುವಂತ ನಡೆ ಏನಿದೆಯಲ್ಲ ಅದನ್ನ ಮುಂದುವರಿಸುತ್ತ ಹೈಕಮಾಂಡ್. ಮತ್ತೆ ಸಂಪುಟ ಬದಲಾವಣೆ ಆದ್ರೆ ಅಸಮಾಧಾನ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸೊ ಕ್ಯಾಬಿನೆಟ್ ಕಗ್ಗಂಟನ್ನ ಹೇಗೆ ನಿಭಾಯಿಸ್ತಾರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಆ ಕೆಲಸಕ್ಕೆ ಕೈ ಹಾಕಲ್ಲ ಅಂತ ಅನಿಸುತ್ತೆ. ಮತ್ತೊಮ್ಮೆ ಸಂಪುಟ ಸರ್ಜರಿ ಮಾಡುವಂತ ಮತ್ತೊಮ್ಮೆ ತಪ್ಪು ಮಾಡಲಿಕ್ಕೆ ಹೋಗಲ್ಲ ಅಂತ ಅನ್ಸುತ್ತೆ ಹೈಕಮಾಂಡ್. ಸರಿ ಮಾಡೋಕ್ಕೆ ಹೋದ್ರೆ ಈಗ ಕೆಲವೊಬ್ಬರಿಗೆ ಏನು ಶಾಸಕ ಮಂತ್ರಿಗಿರಿಯನ್ನ ಸ್ಥಾನ ಸಿಕ್ಕಿದೆಯಲ್ಲ ಅಂತ ಅವ್ರನ್ನ ಕಿತ್ಕೊಂಡು ಈಗ ಅಸಮಾಧಾನಿತರಿಗೆ ಕೊಟ್ರೆ ಈಗ ಆಯ್ಕೆ ಆದವ್ರು ಏನು ಮಾಡ್ತಾರೆ? ಅವರು ಸುಮ್ಮನೆ ಇರ್ತಾರ? ಸುಮ್ಮನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಸಂಪುಟ ಬದಲಾವಣೆ ಆದರೆ ಹೈಕಮಾಂಡ್ಗೆ ಹಿನ್ನಡೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಆ ಚಾನ್ಸ್ ಇರೋದಿಲ್ಲ ಅಂತ ಅನ್ಸುತ್ತೆ.